ಸಾತೇನಹಳ್ಳಿ ಪಿಎಸಿಸಿಎಸ್ ಅಧ್ಯಕ್ಷರಾಗಿ ಅಂಕೇನಹಳ್ಳಿ ಮಹೇಶ್ ಅವಿರೋಧವಾಗಿ ಆಯ್ಕೆ. ಚನ್ನರಾಯಪಟ್ಟಣ ತಾಲೂಕು ದಂಡಿಗನಹಳ್ಳಿ ಹೋಬಳಿ ಸಾತೇನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಅಂಕೇನಹಳ್ಳಿ ಮಹೇಶ್ ಅವಿರೋಧವಾಗಿ ಆಯ್ಕೆಯಾದರು. ನೂತನ ಅಧ್ಯಕ್ಷರನ್ನು ಸಂಘದ ಉಪಾಧ್ಯಕ್ಷೆ ತಾಯಮ್ಮ, ನಿರ್ದೇಶಕರಾದ ಕೃಷ್ಣೇಗೌಡ, ನಾಗರಾಜು, ತಿರುಮಲೇಗೌಡ, ಚಂದ್ರೇಗೌಡ, ಅಪ್ಪಾಜಿಗೌಡ, ಶಂಭುಲಿಂಗಯ್ಯ, ಶಿವೇಗೌಡ, ಭಾಗ್ಯ ಹಾಗೂ ಸಿಇಒ ಕಿರಣ್ ಎನ್ಟಿ, ಸಿಬ್ಬಂದಿಗಳಾದ ಶ್ವೇತಾ ಸ್ವಾಮಿ ಹಾಗೂ ಟಿಎಪಿಸಿಎಂಎಸ್ ಅಧ್ಯಕ್ಷ ಮೆಡಿಕಲ್ ವೆಂಕಟೇಶ್, ನಿರ್ದೇಶಕರಾದ ಅನಿಲ್, ರಮೇಶ್, ನಾಗರಾಜು, ನಂಜುಂಡೇಗೌಡ, ಮಾಜಿ ನಿರ್ದೇಶಕರಾದ ಆಗೂರು ಮನು, ದ್ಯಾವೇನಹಳ್ಳಿ ವರುಣ್, ನವೋದಯ ಶಿಕ್ಷಣ ಸಂಸ್ಥೆ ಮಾಜಿ ಕಾರ್ಯದರ್ಶಿ ತಿಪ್ಪೂರ್ ಬಸವರಾಜ್, ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಮೂಡನಹಳ್ಳಿ ಚಂದ್ರಣ್ಣ, ವಾರನಹಳ್ಳಿ ರಂಗಸ್ವಾಮಿ, ಜೆಡಿಎಸ್ ಮುಖಂಡರಾದ ನಾಗರಹಳ್ಳಿ ಮಂಜೇಗೌಡ, ರಾಜಣ್ಣ, ಕುರುವಂಕ ಅನಿಲ್, ಕರಡೇವ್ ಸತೀಶ್, ಸಾತೇನಹಳ್ಳಿ ಕುಮಾರ್, ಮಹೇಶ್, ಪ್ರದೀಪ್, ದೊಡ್ಡಮತಿಘಟ್ಟ ಮಂಜಣ್ಣ, ಚಿಕ್ಕಮತಿಘಟ್ಟ ಚಂದ್ರಣ್ಣ, ಬಳದರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅನಂತಮೂರ್ತಿ ಸೇರಿದಂತೆ ಜೆಡಿಎಸ್ ಮುಖಂಡರು, ಗ್ರಾಮಸ್ಥರು ಉಪಸ್ಥಿತರಿದ್ದು ನೂತನ ಅಧ್ಯಕ್ಷ ಮಹೇಶ್ ಅವರಿಗೆ ಅಭಿನಂದನೆ ಸಲ್ಲಿಸಿ ಗೌರವಿಸಿದ್ದಾರೆ. ರೇವಣ್ಣನವರು ಹಾಗೂ ಡಾಕ್ಟರ್ ಸೂರಜ್ ರೇವಣ್ಣನವರು, ಬಾಲಣ್ಣನವರು, ಎಲ್ಲ ನಮ್ಮ ಮಾಜಿ ಅಧ್ಯಕ್ಷರು, ಹಾಲಿ ಡೈರೆಕ್ಟರ್ಗಳು, ನಿರ್ದೇಶಕರು, ಎಲ್ಲ ಕಾರ್ಯಕರ್ತರುಗಳು ಎಲ್ಲ ಕೂಡಿಸಿ ನನ್ನನ್ನು ವಿರೋಧ ರೇವಣ್ಣನವರ ಮಾರ್ಗದರ್ಶನ ಮತ್ತು ಸೂರಜ್ ರೇವಣ್ಣನವರ ಮಾರ್ಗದರ್ಶನದಲ್ಲಿ ನಡ್ಕೊಂಡು ಸಾಧನೆ ಎಲ್ಲ ಡೈರೆಕ್ಟರ್ಗಳು, ಹಾಲಿ ಡೈರೆಕ್ಟರು, ನಿರ್ದೇಶಕರು, ಹಾಲಿ ನಿರ್ದೇಶಕರು, ಮಾಜಿ ನಿರ್ದೇಶಕರು, ಹಾಲಿ ಅಧ್ಯಕ್ಷರು, ಹಾಲಿ ನಿರ್ದೇಶಕರು ಎಲ್ಲ ಒಗ್ಗೂಡಿಸಿ ಎಲ್ಲ ಕರ್ಕೊಂಡು ರೈತರಿಗೆ ಅನುಕೂಲ ಆಗುವಷ್ಟು ಸಾಲ ಮತ್ತು ಸೌಕರ್ಯಗಳನ್ನು ಮೂಲ ಸೌಕರ್ಯಗಳನ್ನು ಒದಗಿಸಿದ ಪ್ರಾರಂಭವಾದಂಥ ಈ ಒಂದು ಸೊಸೈಟಿ ಕುಂದೂರು ಮಠದಲ್ಲಿ ಏನಾಗಿತ್ತು ಅದನ್ನು ಅಲ್ಲಿಂದ ಬೇರ್ಪಡಿಸ್ಕೊಂಡು ಹೊಸದಾಗಿ ಶ್ರೀಯುತ ಎಚ್ ಡಿ ರೇವಣ್ಣ ಸಾಹೇಬರು ಹಾಗೂ ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ರಾಜ್ಯ ಅಪೇಕ್ಷಿತ ನಿರ್ದೇಶಕರು, ಡಿಸಿಬಿ ನಿರ್ದೇಶಕರಾದ ಸೂರಜ್ ರೇವಣ್ಣನವರ ಸಹಕಾರದೊಂದಿಗೆ ಈ ಒಂದು ಶಾಖೆ ಓಪನ್ ಆಗಿ ಇದುವರೆಗೂ 7 ರಿಂದ 8 ಕೋಟಿ ಸಾಲವನ್ನು ನೀಡಿದ್ದೇವೆ. ಸುಮಾರು 1 ಕೋಟಿ ರೂವರೆಗೆ ಸ್ತ್ರೀ ಶಕ್ತಿ ಸಂಘಗಳಿಗೂ ಕೂಡ ಸಾಲ ನೀಡಿದ್ದೇವೆ. ಜೊತೆಗೆ ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಂಥ ಕುಮಾರಣ್ಣನವರು ಸಾಲ ಮನ್ನಾ ಯೋಜನೆಯಡಿ ಈ ಒಂದು ಸೊಸೈಟಿಗೆ 3 ಕೋಟಿ ಸಾಲ ಮನ್ನಾದ ಒಂದು ಅನುಕೂಲ ಕೂಡ ಈ ಭಾಗದ ರೈತರಿಗೆ ದೊರಕಿದೆ. ಜೊತೆಗೆ ಈ ಗಡಿ ಭಾಗದ ಈ ಒಂದು ಸೊಸೈಟಿನಲ್ಲಿ ರೈತರಿಗೆ ಅತ್ಯುನ್ನತ ಮಟ್ಟದ ಗುಣಮಟ್ಟದ ಗೊಬ್ಬರವನ್ನು ಪೂರೈಕೆ ಮಾಡ್ತಕ್ಕಂಥದ್ದು ಸ್ತ್ರೀ ಶಕ್ತಿ ಸಂಘಗಳ ಮುಖೇನ ಶೂನ್ಯ ಬಡ್ಡಿ ದರದಲ್ಲಿ ಹೆಚ್ಚಿನ ಸಾಲವನ್ನು ನೀಡುವುದರ ಮುಖೇನ ಈ ಭಾಗದ ರೈತರ ಅಭಿವೃದ್ಧಿಗೆ ಮಾನ್ಯ ರೇವಣ್ಣ ಸಾಹೇಬರ, ಬಾಲಣ್ಣನವರ, ಸೂರಜ್ ರೇವಣ್ಣನ ಮಾರ್ಗದರ್ಶನದಲ್ಲಿ ಅತಿ ಹೆಚ್ಚಿನ ಕೆಲಸಗಳನ್ನು ಈ ಹಿಂದಿನ ಎಲ್ಲ 15 ವರ್ಷಗಳ ಎಲ್ಲ ಆಡಳಿತ ಮಂಡಳಿಯವರು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆಯೇ ಯುವ ಮುಖಂಡಾಗಿದ್ದ ಅಂಕೇನಹಳ್ಳಿ ಮಹೇಶ್ ಅವರನ್ನು 2ನೇ ಅವಧಿಗೆ, 1ನೇ ಅವಧಿಗೆ ನೆಟ್ಟೆಕೆರೆ ಕೃಷ್ಣೇಗೌಡರ ತೆರವಾದಂಥ ಸ್ಥಾನಕ್ಕೆ ಅವಿರೋಧವಾಗಿ ಅವ್ರನ್ನ ಆಯ್ಕೆ ಮಾಡಿದ್ದೇವೆ. ಅವರು ಮುಂದೆ ಕೂಡ ಹಿಂದಿನ ರೀತಿಯಲ್ಲೇ ಮುಂದೂ ಕೂಡ ಈ ಒಂದು ಸೊಸೈಟಿಯನ್ನು ಉನ್ನತೀಕರಣಗೊಳಿಸಲಿಕ್ಕೆ, ರೈತರಿಗೆ ಸಹಾಯ ನೀಡಲಿಕ್ಕೆ ನಾವೆಲ್ಲರೂ ಕೂಡ ಅವರಿಗೆ ಸಹಕಾರಿಗಳಾಗಿ ನಿಂತು ಈಗ ನಮ್ದೊಂದು ಮನವಿ ಏನಪ್ಪ ಅಂದರೆ ಈಗ ಇನ್ನೂ ನಡ್ಕೊಂಡು ಹೋಗಬೇಕು. ಈಗ ಮೇಲ್ಗಡೆಗೆ ಮಾಡ್ತಿರೋ ಹಿಂದ್ಗಡೆ ಒಂದು ಬಿಲ್ಡಿಂಗ್ ಒಂದು ಹಾಳಾಗಿದೆ, ಅದು ಡಬಲೇಸ್ ಮಾಡಿ ನಮ್ಮ ರೇವಣ್ಣ ಸಾಹೇಬರು ಡಾಕ್ಟರ್ ಮಾರ್ಗದರ್ಶನದಿಂದ ಡಬಲೇಸ್ ಮಾಡಿ ಹಿಂದ್ಗಡೆಗೆ ಮಾಡ್ತಿರೋ ಮೇಲಕ್ಕೆ ಮಾಡ್ತಿರೋ ದಯಮಾಡಿ ಅದನ್ನು ಮಾಡಬೇಕು. ಹೊಸ ಅಧ್ಯಕ್ಷರು ನಮ್ಮ ಮಹೇಶ್ ಅವರು ಮಾಡಬೇಕು. ನಮ್ಮದು ಸಹಕಾರ ಇದೆ, ನಾಗರಾಜ್ ಬಸವಣ್ಣ, ನಮ್ಮ ಆರ್.ಎಂ.ಸಿ ಅಧ್ಯಕ್ಷರು ರಂಗಸ್ವಾಮಿ ಇದ್ದಾರೆ, ಎಲ್ಲರೂ ಇದ್ದಾರೆ. ನಮ್ಮದು ಸಹಕಾರ ಇದ್ದೇ ಇರ್ತದೆ. ಯಾವ ಟೈಮಲ್ಲಿ ಬೇಕಾದ್ರೆ ಯಾವ ಥರ ಸಹಕಾರ ಇದ್ದೇ ಇರ್ತದೆ. ಒಂದಾಗಿ ಅಚ್ಚುಕಟ್ಟು ನಡೆಸ್ಕೊಂಡು ಹೋಗ್ಕೊಟ್ಟಿಲ್ಲ. ಹೆಸರು ಹುಡ್ಕೋಬೇಕು, ಸಾಲ ಇನ್ನೂ ಹೆಚ್ಚಿನ ಸಾಲ ಕೊಡಬೇಕು. ನಮ್ಮ ಡಾಕ್ಟರ್ ಮಾರ್ಗದರ್ಶನ ಅವರು ಡೈರೆಕ್ಟರ್ ಇದ್ದಾರೆ, ಅದಕ್ಕೆ ಸಾಲಕ್ಕೆ ಏನು ಕೊರತೆ ಇಲ್ಲ. ಜನ ತಗೊಂಡು ಉಪಯೋಗಿಸ್ಬೇಕು, ಒಳ್ಳೇದು ಉಪಯೋಗಿಸ್ಕೊಳ್ಳಿ. ಗೊಬ್ಬರ ಸಿಗ್ತದೆ. ಇನ್ನು ಗೊಬ್ಬರದ ಜೊತೆಗೆ ಇದೊಂದು ಮೇಲ್ಗಡೆ ಒಂದು ಆಫೀಸ್ ಮಾಡ್ಕೊಂಡು ನೆಕ್ಸ್ಟ್ ನಮ್ಮ ಡಾಕ್ಟರ್ ಮಾರ್ಗದರ್ಶನ ಕೊಟ್ಟರೆ ಒಂದು ಬಿಲ್ಡಿಂಗ್ DCC ಬ್ಯಾಂಕ್ ಅದು ಒಂದು ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ. ಕೊಡ್ತೀವಿ ಅಂತ ಒಪ್ಕೊಂಡು